ಆ ನಂಬರಿಂದ ಬರೀ ಇನ್ಕಮಿಂಗ್ ಕಾಲ್ ಬಂದಿರೋದು ಆಟೆಯ. ಪ್ರತಾಪ್ ಬಾಸು ಯಾವುದೇ ರೀತಿ ಔಟ್ಗೋಯಿಂಗ್ ಕಾಲ್ ಮಾಡಿಲ್ಲ. ಅದು ಅವಳ ನಂಬರಿಂದ ಬಂದಿರೋದು ರಾತ್ರಿ 11:30 12 ಗಂಟೆ ಒಳಗೆ ಮಾತ್ರ. ಅಂದ್ರೆ ಅವಳು ಅಷ್ಟೊತ್ತಿಗೆ ಕಾಲ್ ಮಾಡ್ತಾಳೆ ಅಂತ ಆಯ್ತು. ಹೌದು, ಅವಳ ಫೋನ್ ಬಂದಾಗ ಪ್ರತಾಪನ್ಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಟೆನ್ಷನ್ ಕೂತ್ಕೊಂಡು ಸಿಗರೆಟ್ ಸ್ಮೋಕ್ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಅಂಥದ್ದೇನಿದೆ ಅಂತ. ಒಂದ್ ಕೆಲಸ ಮಾಡೋಣ, ಇವತ್ ರಾತ್ರಿನೂ ಅವಳು ಈ ನಂಬರ್ಗೆ ಫೋನ್ ಮಾಡ್ತಾಳೆ. ನಾವ್ ಈ ಸಿಮ್ ಕಾರ್ಡ್ನ ಬೇರೆ ಮೊಬೈಲ್ಗೆ ಹಾಕಿ ಇಟ್ಟಿರೋಣ. ಅವಳು ಫೋನ್ ಮಾಡಿದ್ರೆ ಅವಳ ಹತ್ರ ಮಾತಾಡೋಣ, ವಿಷಯ ಏನು ಅಂತ ಗೊತ್ತಾಗುತ್ತೆ. ಹೌದು, ಅಟ್ ಎನಿ ಕಾಸ್ಟ್ ಈ ಕೆಲಸನ ನಾವಿವತ್ತು ಮಾಡಲೇಬೇಕು. ಆಮೇಲೆ ಈ ವಿಷಯ ನಮ್ಮೂರು ಜನರಲ್ಲೇ ಇರಲಿ. ಮಮ್ಮಿ, ಏನಿದು ಎಲ್ರು ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅರೆ, ಹೊಸ ಮೊಬೈಲು ಯಾರ್ದು? ಹೊಸದು. ನೀನ್ ಮೊಬೈಲ್ ತಗೊಂಡ್ಯಾ? ಇನ್ನು ಹಳೆ ಮೊಬೈಲ್ ಏನ್ ಮಾಡ? ಬಸ್ಸು, ಹಳೆ ಮೊಬೈಲು ಕೆಟ್ಟೋಯ್ತೆ, ರಿಪೇರಿ ಕೊಟ್ಟಿನಿ. ನೀನಂತೂ ಯಾವಾಗ್ಲೂ ಮೊಬೈಲ್ ಚೇಂಜ್ ಮಾಡ್ತಾನೆ ಇರ್ತೀಯಪ್ಪ. ನೀನು ಮೊಬೈಲ್ ಚೇಂಜ್ ಮಾಡಿದೆ, ನಾನು ಸಿಮ್ ಕಾರ್ಡ್ ಚೇಂಜ್ ಮಾಡಿದೆ. ಅದೇ ಹೇಳ್ದು. ಯಾರು? ಸಾವಿತ್ರಿ ಮೊಬೈಲ್ ಟ್ರೈ ಮಾಡಲಂತೆ, ಸ್ವಿಚ್ ಆಫ್ ಅಂತ ಬರ್ತಿತ್ತಂತೆ. ಅದಕ್ಕೆ ನನ್ನ ಹಳೆ ನಂಬರ್ ಟ್ರೈ ಮಾಡಿದ್ರ? ಅದೇ ಕಣೋ, ನಿನ್ನ ಊಟಕ್ಕೆ ಕರೆಯೋಣ ಅಂತ ಅಷ್ಟೇ. ಏನ್ ಮಮ್ಮಿ ನೀನು, ಊಟ ಕರೆಯಕ್ಕೆ ಯಾರು ಫೋನ್ ಮಾಡ್ತಾರಾ? ಜೋರಾಗಿ ಕೂಗಿದ್ರೆ ನಾನೇ ಬರ್ತಾ ಇದ್ನಪ್ಪ. ಅಲ್ವಾ, ನಾನು ಅದನ್ನೇ ಹೇಳ್ದೆ. ಮತ್ತೆ ನೀವೇ ಹೇಳಿ, ನೀವೇ ಫೋನ್ ಮಾಡಿದ್ರಾ? ಬಸ, ಅದೆಲ್ಲ ಯಾಕೆ? ಸಾವಿತ್ರಿ, ನನ್ ಬೋ ಹೊಟ್ಟೆ ಸಿಗ್ತದೆ, ಮಗಳು ಕುಡಿಲಿ ಈ ಕಡೆ. ಯಾಕೆ ಚಿಂತೆ ಮಾಡ್ತೀರಾ? ಬಸ್ಸು 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 ತೊಳಿ ಬಸ್ಸು. ಸಾರು ನಾನೇ ಬಡಿಸ್ತೀನಿ. ಸಾಕು 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 ಸಾಕು. ಊಟ ಮಾಡಿ ಬಸ. ಫೋನ್ ರಿಸೀವ್ ಮಾಡು ಸತ್ಯ. ಆಗ್ಲಿಂದ ಫೋನ್ಗೆ ತಾನೇ ವೆಯ್ಟ್ ಮಾಡ್ತಿರೋದು ನೀನು. ನನ್ಗೆ ಫೋನ್ ಬರ್ತಾ ಇದೆ ಬಸ್ಸು. ಪರವಾಗಿಲ್ಲ ಬಿಡಿ, ಯಾವ್ದೋ ರಾಂಗ್ ನಂಬರ್ ಇರಬೇಕು. ಅರೆ, ಫೋನ್ ರಿಸೀವ್ ಮಾಡಿದೆ, ಅದು ಹೇಗೆ ಹೇಳ್ತೀಯ ರಾಂಗ್ ನಂಬರ್ ಅಂತ? ರಿಸೀವ್ ಮಾಡು ಸತ್ಯ. ಕಟ್ಟಾಯ್ತು. ಊಟ ಮಾಡಿ.
ಏನಯ್ಯ ಕಿಶನ್, ನಾಳೆ ಬೆಳಿಗ್ಗೆ ಅಲ್ವನೇ ಬಾ ಅಂತ ನಿನಗೆ ಹೇಳಿದ್ದು. ಈ ಸರ್ವತ್ನಲ್ಲಿ ಯಾಕಯ್ಯ ಬಂದೆ? ಮಾಫ್ ಕರ್ನಾ ಬಾ, ಇಷ್ಟೊತ್ತಲ್ಲಿ ನಿಮಗೆ ತಕ್ಲೀಫ್ ಕೊಡ್ತಿರೋದಕ್ಕೆ ಮಾಫ್ ಕರ್ನಾ. ನೀವು ನನಗೆ ಫೋಟೋ, ಐಡೆಂಟಿಟಿ ಕಾರ್ಡ್ ಎಲ್ಲ ತಗೊಂಡು ಬೆಳಿಗ್ಗೆ ಬಾ ಅಂತ ಹೇಳಿದ್ರಿ. ಹಾ, ನಾನು ಎಲ್ಲ ನನ್ನ ಫ್ರೆಂಡ್ ರೂಮಲ್ಲಿ ಇಟ್ಟಿದ್ದೆ ಸಾಬ್. ಅವನ ಫ್ರೆಂಡ್ ರೂಮ್ಗೆ ಹೋದೆ ಸಾಬ್. ಅವನು ರೂಮ್ ಖಾಲಿ ಮಾಡಿಕೊಂಡು ಬನಶಂಕರಿಗೆ ಹೋಗ್ಬಿಟ್ಟಿದ್ದಾನೆ ಸಾಬ್. ನಾನು ಬೆಂಗಳೂರಿಗೆ ಹೊಸಬ, ಏರಿಯಾ ಯಾವುದು ಸರಿಯಾಗಿ ಗೊತ್ತಿಲ್ಲ ಸಾಬ್. ಈಗ ನಾನು ನಡ್ಕೊಂಡು ರೂಮ್ ಹುಡ್ಕೊಂಡು ಬನಶಂಕರಿಗೆ ಹೋಗ್ತೀನಿ ಸಾಬ್. ಸಾಬ್, ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನನಗೊಂದು ಕೆಲಸ ಕೊಡಿ ಸಾಬ್. ನಾನು ಈಗ ಬನಶಂಕರಿಗೆ ಹೋಗಿ ನಾಳೆ ಬೆಳಿಗ್ಗೆ ರಾಜಾಜಿನಗರಕ್ಕೆ ನಡ್ಕೊಂಬರೋದು ಅಂದರೆ ತುಂಬ ತಕ್ಲೀಫ್ ಆಗುತ್ತೆ ಸಾಬ್. ಬನಶಂಕರಿಲೇ ಎಲ್ಲಾದರೂ ಕೆಲಸ ಇದ್ರೆ ಕೊಡಿ ಸಾಬ್. ಕೆಲಸ ಕೊಡ್ತೀನಿ ಬಿಡಯ್ಯ, ನಾನು ಮನುಷ್ಯನೇ ಅಲ್ವಾ. ಒಂದು ನಿಮಿಷ ಇರು. ಹಲೋ, ನಾನಪ್ಪ ಫೀಲ್ಡ್ ಆಫೀಸರು ಜಿಗಣಿ ಚಂದ್ರಶೇಖರ್ ಮಾತಾಡೋದು. ಹಾ, ಈಗ ನಮ್ಮ ಏಜೆನ್ಸಿ ಕಡೆಯಿಂದ ಬನಶಂಕರಿನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಹೌದಾ, ಒಂದೇ ಕಡೆನಾ? ಯಾರು ಮಾಡ್ತಾ ಇರೋದಲ್ಲಿ? ಲಿಂಗರಾಜುನಾ? ಒಂದು ಕೆಲಸ ಮಾಡು, ಲಿಂಗರಾಜುನ ನಮ್ಮ ರಾಜಾಜಿನಗರ ಹೆಡ್ ಆಫೀಸ್ಗೆ ಕಳಿಸು. ನಾಳೆ ಅವನು ಬೇರೆ ಕಡೆ ಕೆಲಸ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಸರಿಯಪ್ಪ. ನೋಡಪ್ಪ, ನಾಳೆ ನಿನಗೆ ಬನಶಂಕರಿನಲ್ಲಿ ಕೆಲಸ ಇದೆ, ಸುಶೀಲ್ ಕುಮಾರ್ ಮನೆಯಲ್ಲಿ. ಅಲ್ಲಿ ನೀನು ಬೆಳಿಗ್ಗೆ 8 ಗಂಟೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು, ಸರಿನಾ? ಇವತ್ತು ಫೋನ್ ಬರಕ್ಕಿಲ್ಲ ಅನ್ಸುತ್ತೆ, ನಾ ಮಲ್ಕತೀನಿ. ಸತ್ಯ, ನಿಂಗೆ ನಿದ್ದೆ ಬಂದ್ರೆ ನೀನ್ ಮಲ್ಕೋ. ಇವತ್ತು ಕಾಂಚನ ಫೋನ್ ತಗೊಂಡು ಅವ್ರ ಜೊತೆ ಮಾತಾಡೋ ತನಕ ನನಗಂತೂ ನಿದ್ದೆ ಬರಲ್ಲ. ನಾನಂತೂ ಎದ್ದಿರ್ತೀನಿ. ನಾನು ನಿಮ್ ಜೊತೆ ಎದ್ದಿರ್ತೀನಿ. ಸತ್ಯ, ನಿಮಗೆ ನಿದ್ದೆ ಬರೋ ಹಾಗಿದ್ರೆ ನೀವು ಮಲ್ಕೊಳ್ಳಿ. ಫೋನ್ ಬಂತು, ಅದೇ ಇಂಟರ್ನ್ಯಾಷನಲ್ ನಂಬರು. ಜೋರಾಗಿ ಜೋರಾಗಿ. ಹಾಯ್ ಪ್ರತು, ಏನ್ ಮಾಡ್ತಿದ್ದೀರಾ? ನನ್ನ ಫೋನ್ಗೆ ಕಾಯ್ತಾ ಇದ್ರಾ? ಊಟ ಆಯ್ತಾ? ಯುನೋ, ನಂಗೆ ಊಟನೇ ಸೇರ್ತಿಲ್ಲ. ಯಾವಾಗ ಇಂಡಿಯಾಗ್ ಬರ್ತೀನೋ, ಯಾವಾಗ ನಿಮ್ಮನ್ನ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಆಫೀಸ್ನಲ್ಲಿ ಪ್ರೊಸೀಜರ್ ಎಲ್ಲ ಮುಗೀತು. ನಾಳೆ ನಾಡಿದ್ರಲ್ಲಿ ರಿಲೀಫ್ ಆಗ್ತೀನಿ. ಆಮೇಲೆ ಸೊಯ್ಯ ಅಂತ ಇಂಡಿಯಾಗೆ ಫ್ಲೈಟಲ್ಲಿ ಹಾರ್ ಬಂದ್ಬಿಡ್ತೀನಿ. ಹೌ ಎಕ್ಸೈಟಿಂಗ್ ಅಲ್ವಾ? ಮಾತಾಡು ಪ್ರತು. ಬೈ ದ ವೇ, ಇಂಡಿಯಾಗ್ ಬಂದಾಗ ಸ್ಟ್ರೇಟ್ ಆಗಿ ನಿಮ್ಮನೆಗೆ ಬರ್ಲಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಉಳಿಯಕ್ ವ್ಯವಸ್ಥೆ ಮಾಡ್ತೀಯಾ? ಹಲೋ 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 ಪ್ರತು, ಹಲೋ ಹಲೋ. ಸಾವಿತ್ರಿ, ಅವತ್ ಕಾಂಚನ ಅಂತ ಹೇಳ್ಕೊಂಡು ಫೋನ್ ಮಾಡಿದ ಧ್ವನಿ ಇದೇನಾ? ಹೌದು. ಎಷ್ಟು ಇಂಟಿಮೇಟ್ ಆಗಿ ಮಾತಾಡ್ತಿದ್ದಲ್ ನೋಡು.
ಇವಳಿಗೂ ಪ್ರತಾಪನ್ಗೂ ಏನ್ ಸಂಬಂಧ? ಇಂಡಿಯಾಗ್ ಬರ್ತೀನಿ ಅಂತಿದ್ದಾಳೆ, ಆದ್ರೆ ಇದೇ ನಮ್ ಪ್ರತಾಪನ್ಗೆ ಚಿಂತೆ ತಂದಿರ್ಬೋದಾ? ಅವನು ಖಂಡಿತ ಈ ವಿಷಯದಿಂದ ಖುಷಿ ಅಂತೂ ಆಗಿಲ್ಲ. ಇಂಡಿಯಾಗ್ ಬಂದ್ರೆ ನಾನು ಎಲ್ಲಿರ್ಲಿ ಅಂತ ಕೇಳ್ತಿದ್ದಾಳೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರತಾಪು ಹೊಸ ಫೋನ್ ನಂಬರ್ ತಗೊಂಡಿದ್ದಾನೆ. ತಪ್ಪಿಸ್ಕೊಳ್ಳೋ ಅಂತದ್ ಏನಿದೆ? ಇದನ್ನ ಕಂಡುಹಿಡಿಯಲೇಬೇಕು ಸಾವಿತ್ರಿ. ಗುಡ್ ಮಾರ್ನಿಂಗ್ ಅದ್ಗೆ. ಗುಡ್ ಮಾರ್ನಿಂಗ್. ಅದ್ಗೆ, ಇಫ್ ಯು ಡೋಂಟ್ ಮೈಂಡ್ ಒಂದು ಸ್ಟ್ರಾಂಗ್ ಕಾಫಿ ಸಿಗುತ್ತಾ? ಕೊಡ್ತೀನಿ. ಹಲೋ ರೂಪಾ, ಹೇಗಿದೆಯೇ? ಇಂಡಿಯಾ ಬಿಟ್ಬಿಟ್ಟು ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟೆ. ಹೇಗಿದೆ ಸಿಂಗಪೂರು? ಏನು, ಇನ್ 2 ದಿನದಲ್ಲಿ ವಾಪಸ್ ಇಂಡಿಯಾಗ್ ಬರ್ತಾ ಇದ್ಯಾ? ಮತ್ತೆ ನಿನ್ ಬಾಯ್ ಫ್ರೆಂಡ್ ಚಂದನ್? ಓ, 1 ವರ್ಷದ ಮುಂಚೆನೆ ಇಂಡಿಯಾಗ್ ವಾಪಸ್ ಬಂದ್ಬಿಟ್ನಾ? ಏನು, ಇಂಡಿಯಾಗ್ ಬಂದವನು ಬೇರೆ ಹುಡುಗಿನ ಮದ್ವೆ ಆದ್ನ? ಆಗಿದ್ದ ಅಂದ್ರೆ ಏನೇ ಈಗ? ಅಶೇಷೋ ಪಾಪ, ಆ ಹುಡುಗಿ ಸತ್ ಹೋದ್ಲಾ? ನೀನೀಗ ವಾಪಸ್ ಬರ್ತಾ ಇದೀಯಾ? ಆ ಹುಡುಗ ನಿನ್ನ ಒಪ್ಕೋತಾನ? ನನಗೆ ಇಂಡಿಯಾಕ್ ಬರೋಕೆ ವೀಸಾ ಸಿಕ್ಕಿದೆ. ಓ, ಅಲ್ಲಿ ಮದ್ವೆನ ರಿಜಿಸ್ಟರ್ ಮಾಡಿಸಿದ್ಯಾ? ನಂಗಿದ್ರ ಬಗ್ಗೆ ಎಲ್ಲ ಏನು ಗೊತ್ತಾಗಲ್ಲ ಕಣೆ. ಹಾ ಇರು, ನನ್ನ ಮೈದ್ನ ಸಿಂಗಪೂರಲ್ಲೇ ಓದ್ ಬಂದವರು, ಅವ್ರನ್ನ ಕೇಳ್ತೀನಿ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಪ್ರತಾಪ್, ನನ್ನ ಫ್ರೆಂಡು ರೂಪಾ ಅಂತ ಸಿಂಗಪೂರಲ್ಲೇ ಓದ್ಕೊಂಡಿದ್ದವಳು. ಅಲ್ಲೇ ಒಬ್ಬ ಹುಡುಗನ್ನ ಇಷ್ಟಪಟ್ಟು ಮದ್ವೆ ಆದ್ಲು. ಆ ಹುಡುಗ 1 ವರ್ಷದ ಹಿಂದೆ ಇಂಡಿಯಾಗ್ ಬಂದು ಇಲ್ಲಿ ಬೇರೆ ಹುಡುಗಿನ ಮದ್ವೆ ಆಗ್ಬಿಟ್ನಂತೆ. ಈಗ ಹುಡುಗಿ ಸತ್ ಹೋಗಿದ್ದಾಳೆ. ಇವಳು ವಾಪಸ್ ಇಂಡಿಯಾಗ್ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಮದ್ವೆ ಆಗಿರೋದನ್ನ ಇಲ್ಲಿ ಪ್ರೂವ್ ಮಾಡ್ಬೋದಾ? ಮದುವೆನಾ? ನನ್ಗೇನ್ ಗೊತ್ತದ್ಗೆ, ನಾನೇನ್ ಮದ್ವೆ ಆಗಿರ್ಲಿಲ್ವಲ್ಲ. ಅಯ್ಯಯ್ಯೋ, ನೀವು ಮದ್ವೆ ಆಗಿದ್ರಿ ಅಂತ ನಾನು ಹೇಳಲಿಲ್ಲ. ನನ್ನ ಫ್ರೆಂಡು ವಾಪಸ್ ಬಂದ್ರೆ ಆ ಹುಡುಗ ಅವಳನ್ನ ಒಪ್ಕೋಬೋದಾ ಅಂತ. ನನಗೇನ್ ಗೊತ್ತಾಗತ್ತದ್ಗೆ, ಅವನು ಇಂಡಿಯಾಗೆ ಯಾಕೆ ಬಂದೋ, ಅವನದೇ ತಪ್ಪಿರ್ಬೋದು ಅಥವಾ ಕಾಂಚನದೇ ತಪ್ಪಿರ್ಬೋದು. ರೂಪಾ ಅಂತ ನನ್ನ ಫ್ರೆಂಡ್ ಹೆಸರು. ಅವರು ರೂಪಾ ಅವ್ರದ್ದೇ ತಪ್ಪಿರ್ಬೋದಲ್ಲ. ಅದಕ್ಕೆ ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಕಾಫಿ ಆಮೇಲೆ ಕುಡಿತೀನಿ. ಆಮೇಲೆ ಕುಡಿತೀನಿ.
ಹಳೆ ಮೊಬೈಲು ಕೆಟ್ಟೋಯ್ತೆ, ರಿಪೇರಿ ಕೊಡ್ತೀನಿ. ಸತ್ಯನ್ ಫೋನ್ ಅಲ್ವಾ ಇದು? ನಿನ್ನೆ ಮೊಬೈಲಲ್ಲಿ ಕೇಳಿದ್ರೆ ರಿಪೇರಿ ಕೊಟ್ಟಿದ್ದೀನಿ ಅಂತಿದ್ದ. ನಿನ್ನೆ ಮತ್ತೆ ಯಾರು ಕಾಲ್ ಬಂದಿತ್ತು ಅವನಿಗೆ? ಯಾರ ಹತ್ರ ಮಾತಾಡ್ತಿದ್ದ ಅವನು? ಆ ಮೊಬೈಲ್ ಯಾರ್ದು? ಸತ್ಯ 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 ನಾಗಡು ನಾಗಡು ಇದೇನ್ ಸಿಂಗಪ್ಪ ನೀನಿಲ್ಲಿ? ನಾಗಣ್ಣ, ನೀನ್ ಸಿಕ್ಕಿದ್ ಬಹಳ ಒಳ್ಳೇದಾಯ್ತು. ನನ್ಗೆ ಬನಶಂಕರಿನಲ್ಲಿ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಅಷ್ಟು ಗೊತ್ತಿಲ್ಲ ನನಗೆ, ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಅಡ್ರೆಸ್ ಹೋದ ನಾ ತೋರ್ಸ್ಕೊಟ್ಟೇನು. ನಂಬರ್ 63 ಫಸ್ಟ್ ಮೈನ್ ರೋಡ್, 3rd ಫೇಸ್, 3rd ಸ್ಟೇಜ್, ಬನಶಂಕರಿ, ಬ್ಯಾಂಗ್ಳೂರ್ 85. ಲೇ ಸಿಂಗಪ್ಪ, ಇದು ನಮ್ಮ ಮನೆ ಕಣ್ಲ? ನಮ್ಮ ಮನೆಯಾಗ ನಿನಗೆ ಡ್ಯೂಟಿಯಾ? ತಮಾಷೆ ಮಾಡ್ತಾರೆ. ಸೆಕ್ಯೂರಿಟಿ ಮನೆಗೆ ಸೆಕ್ಯೂರಿಟಿ. ನಮ್ಮ ಮನೆ ಅಂದ್ರೆ ನಮ್ಮ ಮನೆ ಅಲ್ಲ ಸಿಂಗಪ್ಪ, ನಾವ್ ಇರೋ ಮನೆ ಅಂತ ತಿಳ್ಕೊ. ಅದೊಂದ್ ದೊಡ್ಡ ಕತೆ, ಇನ್ನೊಂದ್ ಕಿತ ಹೇಳ್ತೀನಿ ಬಿಡು. ಆಯ್ತಾಯ್ತು, ನೀವೇ ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಬೇಕು. ಹೊಸ ಜಾಗ, ಹೊಸ ಜನ, ದಯವಿಟ್ಟು ಪ್ಲೀಸ್. ನಂಗೂ ಸ್ವಲ್ಪ ಭಯ ಆಗುತ್ತೆ ಇಲ್ಲ? ಅದಕ್ಕೆ ಏನಂತೆ ಸಿಂಗಪ್ಪ, ಒಂದ್ ನಿಮಿಷ ಇರು, ಬರ್ತೀನಿ. ರೆಡಿ ಸಿಂಗಪ್ಪ? ಅಣ್ಣ, ಆ ಮನೆಯಲ್ಲಿ, ಅದೇ ನಿಮ್ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಲೇ ಸಿಂಗಪ್ಪ, ಮಾತ್ಗೆ ನಮ್ಮನೆ ಅನ್ಬೇಡ. ಆದ್ರೆ ದೊಡ್ಡ ಯಜಮಾನ್ರು ಸುಶೀಲ್ ಕುಮಾರ್ ಅಂತ, ಅವ್ರ ಮೊದಲನೇ ಮಗ ಸತ್ಯ ಅಂತ, ನನ್ ಸಾಕ್ ಮಗ. ಅವ್ನ ಹೆಂಡ್ತಿ ಸಾವಿತ್ರಿ, ಚಿಂದ ಅಂತ ಹುಡುಗಿ. ಇನ್ನು 2ನೇ ಮಗ ಪ್ರತಾಪ್. ಇನ್ನು ಸುಶೀಲ್ ಕುಮಾರ್ ಅವ್ರ ಹೆಂಡ್ತಿ ವಯಸ್ಸಲ್ಲವ. ಆಮ್ಯಾಕೆ ನಾನು, ನನ್ನ ಹೆಂಡ್ತಿ ಯಮುನವ್ವ. ಇದ್ರು ಇದ್ದಂಗೆ ನನ್ ಜೊತೆ 7 ಜನ ಇದೀವಿ ನೋಡಪ್ಪ. ಓ, ನಂಗೂ ಬೈಕ್ ಕಲಿಸಿ ಕೊಡು ನಂಗೂ. ಏನ್ ಬಸ್ಸು ಹಂಗ್ ಗುರಾಯಿಸ್ತಿದ್ದೀರಾ? ಆ ರೇಂಜ್ಗೆ ಏನೋ ಎತ್ಬಿಡ್ತೀನಿ ಅನ್ನೋ ಹಾಗೆ. ಸತ್ಯ, ಹಾ ನೀನು ಹೊಸ ಮೊಬೈಲ್ ತಗೊಂಡೆ ಅಲ್ವಾ? ಹಾ, ಹಳೆ ಮೊಬೈಲ್ ಏನ್ ಮಾಡಿದೆ? ಅದು ಕೆಟ್ಟೋಗೈತಲ್ಲ ಬಸ್ಸು, ರಿಪೇರಿ ಕೊಟ್ಟಿನಿ. ರಾತ್ರಿನೇ ಹೇಳಿದ್ನಲ್ಲ. ಯಾವ ಅಂಗಡಿಲಿ? ಅಂಗಡಿ ಓ, ಅದೇ ಅಂಗಡಿ ಬಸ್ಸು, ಅದೇ ಅಂಗಡಿ. ಅದೇ ಯಾವ ಅಂಗಡಿ ಅಂತ? ಯಾವ ಅಂಗಡಿ? ಹೋ, ಕಾಂಪ್ಲೆಕ್ಸ್ ಹತ್ರ ಐತಲ್ಲ, ದೊಡ್ಡ ಅಂಗಡಿ, ಅದ್ರ ಪಕ್ಕದಾಗೆ ಬಸ್ಸು. ಹೆಸರು ಗೊತ್ತಿಲ್ಲ. ಅದ್ಯಾಕೆ? ಸರಿ, ಅದ್ರ ಬಿಲ್ ಕೊಡು, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಕಲೆಕ್ಟ್ ಮಾಡ್ಕೊಂಬ. ಬಿಲ್ಲು ಅವನು ನಾಳೆ ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೇಳೋಣ. ನಾಳೆ ತಗತ್ತೀನಿ ಬಿಡಿ ಬಸ್ಸು, ನಾಳೆ ತಗತ್ತೀನಿ. ಇಲ್ಲ, ನಾನೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಸರಿ ಬಿಡು. ನಿನ್ನ ನಂಬರ್ ಏನು? ಫೋನ್ ರಿಂಗ್ ಆಗ್ತಿದೆ. ನಿನ್ನ ಹತ್ರ ಇದೆಯಾ? ತೋರ್ಸು.
ತಗೋ ತಗೋ ನಿನ್ ಫೋನು. ರಿಪೇರಿಗೆ ಅಂತ ಕೊಟ್ಟಿದ್ಯಲ್ಲ ಆ ಫೋನ್. ನಾಳೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಫೋನ್. ಸುಳ್ಳು ಹೇಳುವಂಥದ್ದೇನಿತ್ತು? ಸಾವಿತ್ರಿ